ಮೊದಲಿಗೆ ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಬರೋಣ. ಈ ಹನಿ ಟ್ರ್ಯಾಪ್ ಕಹಾನಿ ರಾಜ್ಯದಾದ್ಯಂತ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಹಾಗಾಗಿ ಈಗ ಕೊನೆಗೂ ಈ ಪ್ರಕರಣಕ್ಕೆ ಅಥವಾ ಈ ಕಹಾನಿಗೆ ಹೈಕಮಾಂಡ್ ನಾಯಕರು ಎಂಟ್ರಿ ಕೊಟ್ಟಿದ್ದಾರೆ. ಈಗ ರಾಜ್ಯಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎಂಟ್ರಿ ಆಯಿತು. ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಸುಮಾರು ಅರ್ಧ ಗಂಟೆಗಳ ಕಾಲ ರಹಸ್ಯ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಅದು ಕೂಡ ಕ್ಲೋಸ್ ಡೋರ್ ಮೀಟಿಂಗ್. ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಸಿಎಂ ಸಿದ್ದರಾಮಯ್ಯನವರು ಕೊಟ್ರ. ಈ ಸಂದರ್ಭದಲ್ಲಿ ಬೆಂಗಳೂರಿನ ಸಿಎಂ ನಿವಾಸ ಕಾವೇರಿಯಲ್ಲಿ ಈ ಮಾತುಕತೆ ಆಗಿದ್ದು, ಕ್ಲೋಸ್ ಡೋರ್ ಮೀಟಿಂಗ್ ಆಗಿದ್ದು. ಹನಿ ಟ್ರ್ಯಾಪ್ ಕೇಸ್ ಜೊತೆಗೆ ಸಿದ್ದರಾಮಯ್ಯನವರ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಏನಿಲ್ಲ ಅಂತಂದ್ರೂ ಒಂದು ಅರ್ಧ ಗಂಟೆ ಮಾತುಕತೆ ನಡೆಸಿದ್ದಾರೆ. ಅದಾದ ಮೇಲೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲಿಂದ ಹೊರಡ್ತಾರೆ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಭೇಟಿ ಯಾವ ವಿಚಾರಕ್ಕಾಯ್ತು ಅಂತಂದ್ರೆ, ಹನಿ ಟ್ರ್ಯಾಪ್ ಕಹಾನಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ರಾಜ್ಯಾದ್ಯಂತ. ಅದು ಕೂಡ KN ರಾಜಣ್ಣ ಅವರ ಹೇಳಿಕೆಯ ನಂತರವೂ ಇದನ್ನ ತನಿಖೆ ಮಾಡಿಸ್ತೀವಿ ಅಂತೇಳಿ ಬಹಳ ಗಂಭೀರವಾಗಿ ರಿಯಾಕ್ಷನ್ ಕೊಟ್ಟಿದ್ರು ಅವತ್ತು ಸದನದಲ್ಲೇ ಸಿದ್ದರಾಮಯ್ಯನವರು. ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಈಗ ರಾಜ್ಯಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಸಿಎಂ ನಿವಾಸ ಕಾವೇರಿಗೆ ಹೋದ್ರು. ಅಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನು ನಡೆಸ್ತಾರೆ. ಯಾರೂ ಇರಲಿಲ್ಲ, ಇಬ್ಬರೇ ಉಭಯ ನಾಯಕರು ಚರ್ಚೆ ಮಾಡ್ತಾರೆ. ಇದರ ಜೊತೆಗೆ ಅವರ ಆರೋಗ್ಯ, ಮೊಣಕಾಲು ನೋವಿತ್ತು, ಹಾಗಾಗಿ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಹೇಗಿದ್ದೀರಿ ಈಗ, ಎಲ್ಲ ಕ್ಷೇಮನ ಅಂಥೇಳಿ. ಅದೇ ಅದರ ಜೊತೆಗೇನೆ ಹಲವು ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಹನಿ ಟ್ರ್ಯಾಪ್ ಕೇಸ್ ಒಂದೇ ಅಲ್ಲ, ಮತ್ತೊಂದಿಷ್ಟು ವಿಚಾರದ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾತು. ಆಮೇಲೆ ಮತ್ತೊಂದು ಕಡೆ ಗಮನಿಸಬೇಕಾದ ಅಂಶ ಅಂತಂದರೆ, ಇದು ಕೇವಲ ಒಂದು ಆ್ಯಂಗಲ್ನಲ್ಲಿ ಹೇಳೋದಕ್ಕಾಗಲ್ಲ. ಮತ್ತೊಂದು ಆ್ಯಂಗಲ್ನಲ್ಲಿ ನೋಡಿದ್ರೆ, ಈಗ ಕೆಲವೇ ದಿನಗಳ ಹಿಂದೆ ಅಷ್ಟೇ DK ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ರು, ಮಾತಾಡ್ಕೊಂಡು ಬಂದಿದ್ರು ಹೈಕಮಾಂಡ್ ನಾಯಕರ ಜೊತೆಗೆ, ರಾಹುಲ್ ಗಾಂಧಿ ಅವರ ಜೊತೆಗೆ, ಸೋನಿಯಾ ಗಾಂಧಿ ಅವರ ಜೊತೆಗೆ. ಸೊ ಅಲ್ಲಿಂದ ಏನಾದರೂ ಆ ಆ್ಯಂಗಲ್ನಲ್ಲಿ ಏನಾದರೂ ಬೇರೆ ಚರ್ಚೆ ಆಗಿದೆಯಾ ಅನ್ನುವಂಥ ಕುತೂಹಲ ಮೂಡ್ತಾ ಇದೆ.